ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟಪತಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ನೋಡಿ, ನಾಳೆ ವಿಶೇಷವಾದ ಶಿವರಾತ್ರಿಯ ಅಮಾವಾಸ್ಯೆ. ಈ ಒಂದು ಅಮಾವಾಸ್ಯೆ ದಿನ ನೀವು ಈ ಒಂದು ಅದ್ಭುತವಾದ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ, ಈ ಮಂತ್ರವನ್ನು ಹೇಳಿದ್ದೇ ಆಯಿತು ಅಂತಂದರೆ, ನಿಮ್ಮಲ್ಲಿರುವಂತಹ ದಾರಿದ್ರ್ಯ, ಹಣಕಾಸಿನ ದಾರಿದ್ರ್ಯ ಹೊರಟೋಗ್ಬಿಡ್ತದೆ. ಈ ಒಂದು ಮಂತ್ರವನ್ನು ಹೇಳಿ. ಗೊತ್ತಾಯ್ತಲ್ಲ? ಅದು ಯಾವ ಮಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ. ಅದನ್ನು ಯಾವ ರೀತಿ ಹೇಳಬೇಕು, ಹೇಗೆ ಹೇಳಬೇಕು, ಯಾವ ಸಮಯದಲ್ಲಿ ಹೇಳಬೇಕು ಅಂತ ಅದನ್ನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ನೋಡಿ, ಅಮಾವಾಸ್ಯೆ ಅಂತಂದರೆ ವಿಶೇಷವಾಗಿ ಪ್ರಕೃತಿ ಬದಲಾವಣೆ ಆಗುವಂತಹ ಒಂದು ಸಮಯ. ಹುಣ್ಣಿಮೆಯಲ್ಲಿ ಅಷ್ಟೊಂದು ಬದಲಾವಣೆ ಆಗುತ್ತೋ ಇಲ್ವೋ, ಆದರೆ ಈ ಅಮಾವಾಸ್ಯೆಯ ಸಮಯದಲ್ಲಿ ತುಂಬ ಪ್ರಕೃತಿ ಬದಲಾವಣೆ ಆಗುತ್ತೆ. ಅದು ಅಮಾವಾಸ್ಯೆ ಮಧ್ಯರಾತ್ರಿ 12 ಗಂಟೆಗೆ ಸಮಯ ಅದ್ಭುತವಾಗಿ ಕೆಲಸ ಆಗುತ್ತೆ. ಗೊತ್ತಲ್ಲ? ಆ ಒಂದು ಸಮಯದಲ್ಲಿ ಈ ಒಂದು ಮಂತ್ರವನ್ನು ಹೇಳಬೇಕು. ನಿಮ್ಮಲ್ಲಿಂಥ ದಾರಿದ್ರ್ಯ, ನೆಗೆಟಿವ್ ಎನರ್ಜಿ ಹಂಗೆ ಬೆವರು ಬರುತ್ತೆ. ನೀವು ಈ ಒಂದು ಸರಳವಾದಂತಹ ಒಂದು ಮಂತ್ರವನ್ನು 108 ಸರಿ ಮಧ್ಯರಾತ್ರಿ ಮನೆಯಲ್ಲೇ ಕೂತ್ಕೊಂಡು, ಬೆಡ್ ಮೇಲೆ ಕೂತ್ಕೊಂಡು ನೀವು ಅದನ್ನು ಮಾಡಿ. ಗೊತ್ತಲ್ಲ? ತುಂಬ ಚೆನ್ನಾಗಾಗತ್ತೆ. ನೋಡಿ, ಅಮಾವಾಸ್ಯೆಯ ದಿನ ನೀವೇನು ಮಾಡಬೇಕು ಅಂತಂದರೆ, ಇವತ್ತು ನೈಟು ತಲೆ ಸ್ನಾನ ಮಾಡಿದ್ದೀರಲ್ವಾ, ನಾಳೆ ಸಂಜೆ 6 ಗಂಟೆ ಮೇಲೆ ಈ ಒಂದು ತಲೆ ಸ್ನಾನ ಮಾಡಿ. ಈ ಒಂದು ನಾನು ಹೇಳೋ ತಂತ್ರವನ್ನು ಮಾಡಬೇಕು ಅನ್ನೋರು ಮಾತ್ರ ಇದನ್ನು ಮಾಡಿ. ತಲೆ ಸ್ನಾನವನ್ನು ಮಾಡಿ ಶುಭ್ರವಾಗಿರಬೇಕು. ಅಂದರೆ ಒಳ್ಳೆ ಶುದ್ಧವಾದಂಥ ಒಂದು ಬಟ್ಟೆ, ಅಂದರೆ ಮಡಿ ಬಟ್ಟೆ ಅಂತ ಕರಿತೀವಿ, ಅಥವಾ ಶುದ್ಧವಾಗಿರುವಂಥದ್ದು, ಒಗೆದಿರುವಂಥದ್ದು ನೀವು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೀವೇನು ಮಾಡಬೇಕು, ಮನಸ್ಸು ಪರಿಶುದ್ಧವಾಗಿರಬೇಕು. ಆ್ಯಕ್ಚುಲಿ ಮನಸ್ಸು ಪರಿಶುದ್ಧವಾಗಿ ನೀವು ಅದನ್ನು ಮಾಡಬೇಕು. ನೋಡಿ, ಈ ಒಂದು ಅಮಾವಾಸ್ಯೆಯ ಸಮಯದಲ್ಲಿ ಗೊತ್ತಲ್ಲ, ಅದು ಈ ಶಿವರಾತ್ರಿ, ಪ್ರತಿ ತಿಂಗಳು ಮಹಾಶಿವರಾತ್ರಿ ಅಂತ ಬರುತ್ತೆ. ಆ ಶಿವರಾತ್ರಿಯಲ್ಲಿ ವಿಶೇಷ ಏನು ಅಂತಂದರೆ, ಇದು ಮಹಾಶಿವರಾತ್ರಿ ಅಲ್ಲ, ಇದು ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿಯ ಅಮಾವಾಸ್ಯೆ ತುಂಬ ಪವರ್ಫುಲ್. ಗೊತ್ತಲ್ಲ? ಯಾಕಂದರೆ ಪ್ರಕೃತಿ ಈ ವರ್ಷ ಏನು ಅಂತಂದರೆ, ಮುಂದಿನ ಯುಗಾದಿ ಬರುತ್ತೆ. ಅಂದರೆ ಕರ್ಮಗಳೆಲ್ಲ ಕಳೆದೋಗ್ಬಿಡ್ತದೆ, ಹೊಸ ಚಿಗುರು ಬರುತ್ತೆ. ಗೊತ್ತಲ್ಲ? ಹಾಗಾಗಿ ತುಂಬ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗ್ಬಿಡ್ತದೆ. ಗೊತ್ತಲ್ಲ? ನಾನು ನೆಗೆಟಿವ್ ಎನರ್ಜಿ ಹೋಗ್ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಸಮುದ್ರ ಸ್ನಾನ ಮಾಡಬೇಕು. ವರ್ಷಕ್ಕೆ ಒಂದು ನದಿ ಸ್ನಾನ ಮತ್ತು ಒಂದು ಸಮುದ್ರ ಸ್ನಾನ ಮಾಡ್ತಂದ್ರೆ ಕರ್ಮಗಳು ಕಳೆದು ಹೋಗ್ಬಿಡ್ತದೆ. ಅದಕ್ಕೆ ನಾವೇನು ಮಾಡ್ತೇವೆ, ನಾವು ಕೇರಳ ಪ್ರವಾಸ ಹೊಟ್ಟಿದ್ವಲ್ಲ, ಆಧ್ಯಾತ್ಮ ಪಯಣ ಅಂತ, ಅಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಗುರುವಾಯೂರಿಗೆ ಅಲ್ಲಿ ಸಮುದ್ರ ಸ್ನಾನವನ್ನು ಮಾಡಿಸ್ತೀವಿ. ಎಲ್ಲಿ ಅಂತಂದ್ರೆ ಅಜೀಮಾಲ ಅಂತ ಒಂದಿದೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ಶಿವ ಅಂತಂದರೆ, ಆ ಶಿವ ಜಟೆಯನ್ನು ತೆಗೆದು ಗಂಗೆನ ದರೆಗೆ ಇಳಿಸ್ತಾ ಇರೋಂಥ ಒಂದು ಫೋಸ್ ನೋಡಿದ್ರೆ ಮೈ ರೋಮಾಂಚನ ಆಗ್ಬಿಡ್ತದೆ. ಅದ್ರ ಒಳಗಡೆ ಒಂದು ಗುಹೆ ಇದೆ. ಆ ಗುಹೆಯನ್ನು ನೀವೇನಾದ್ರು ನೋಡ್ಬಿಡ್ತು ಅಂತಂದ್ರೆ ಸ್ವರ್ಗದಲ್ಲಿ ಕಾಲಿಟ್ಟಂಗಾಗತ್ತೆ, ದೇವಾನುದೇವತೆಗಳನ್ನು ನೋಡ್ದಂಗಾಗತ್ತೆ. ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ನೀವು ಬನ್ನಿ. ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಮುಂದಿನ ತಿಂಗಳೇ ಅದು ಹೆಚ್ಚಿನ ಮಾಹಿತಿ ನೀವು ಅದನ್ನು ಮಾಡಿ ನೋಡಿ, ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ. ನೋಡಿ, ಈ ಒಂದು ಎಂಥ ಪವಿತ್ರ ಕ್ಷೇತ್ರ ಅಂತಂದರೆ, ಅದು ಆ ಒಂದು ಅಲ್ಲಿ ಶಿವನ ದೇವಸ್ಥಾನದ ಪಕ್ಕದಲ್ಲೇ ಸಮುದ್ರ ಇದೆ. ಅಲ್ಲಿ ಸ್ನಾನ ಮಾಡುವಂಥದ್ದು ಎಂಥ ಪುಣ್ಯದ. ಅದಕ್ಕೆ ನಾವೇನು ಮಾಡಿದ್ವಿ, ಈ ಒಂದು ಟೂರ್ನ ಆರ್ಗನೈಸ್ ಮಾಡಿದ್ವಿ. ನೋಡಿ, ಮಧ್ಯರಾತ್ರಿ ಏನು ಮಾಡಬೇಕು ಅಂತಂದರೆ, ಅಮಾವಾಸ್ಯೆ ಮಧ್ಯರಾತ್ರಿ 12 ಗಂಟೆಗೆ ಸಮಯ ಈ ಒಂದು ಅದ್ಭುತವಾದಂಥ ಒಂದು ಮಂತ್ರವನ್ನು, ಬೀಜ ಮಂತ್ರವನ್ನು ಹೇಳಿ. ಕಾಳಿಯ ಒಂದು ಬೀಜ ಮಂತ್ರ ಗೊತ್ತಲ್ಲ? ಕಾಳಿಯ ಒಂದು ಬೀಜ ಮಂತ್ರ ಅಂತಂದರೆ ಹಿಂಗೆ, ಯಾವ ಒಂದು ಬೀಜ ಮಂತ್ರ ಅಂದರೆ ಕ್ರೀಮ್. ಗೊತ್ತಲ್ಲ? ಕ್ರೀಮ್ ಗೊತ್ತಲ್ಲ? ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗ್ಲಿ ಅಂದ್ಬಿಟ್ಟು ಕ್ರೀಮ್ 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 ಅಂತ ಮಧ್ಯರಾತ್ರಿ ನೀವು ಸೋಫಾ ಮೇಲೆ ಕೂತ್ಕೊಳ್ಳಿ, ಮಂಚದ ಮೇಲೆ ಕೂತ್ಕೊಳ್ಳಿ, ಇವೆಲ್ಲಾದರೂ ಕೂತ್ಕೊಳ್ಳಿ. ಕ್ರೀಮ್ ಅಂತ ನೀವು 108 ಸರಿ ನೀವು ಜಪವನ್ನು ಮಾಡಿ. ಮೈಯಲ್ಲಿ ಒಂದೇ ಒಂದು ತೊಟ್ಟು ಬೆವರು ಬಂತು ಅಂತ ನಿಮ್ಮ ನೆಗೆಟಿವ್ ಎನರ್ಜಿ ಹೋಯಿತು. ಬರಲಿಲ್ಲ ತಲೆ ಕೆಡಿಸ್ಕೊಬಿಡಿ. ನೀವು ಕೆಳಗೆ ಸರಿ ಫ್ಯಾನ್ ಕೆಳಗಡೆ ಕೂತ್ಕೊಂಡಿರ್ತಾರೆ, ತಂಪಾಗಿ ಗಾಳಿ ಬಿಟ್ಟು ತಲೆ ಕೆಡಿಸ್ಕೊಬಿಡಿ. ಕ್ರೀಮ್ ಬೀಜ ಮಂತ್ರವನ್ನು ಮಾಡಿ. ಗೊತ್ತಲ್ಲ? ಹಣಕಾಸಿನ ದಾರಿದ್ರ್ಯ ಹೊರಟೋಗುತ್ತೆ. ಜೊತೆಗೆ ನಮ್ಮ ಅಷ್ಟಲಕ್ಷ್ಮಿ ಅಂತಲೂ ಇರುತ್ತೆ ಬಿಡಿ. ಅಷ್ಟಲಕ್ಷ್ಮಿ ಅಂತಂದರೆ ಪವರ್ಫುಲ್.
ಅದಿತ್ತು ಅಂತಂದರೆ ಜಿಮ್ ಅಂದರೆ ದುಡ್ಡಿಗೆ ಸಮಸ್ಯೆನೇ ಬರೋದಿಲ್ಲ. ಹಾಗಾಗಿ ಇದೊಂದು ಬೀಜ ಮಿತ್ರನ ತಿಳ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥದ್ದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ